ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಟಾಪಿಕ್ ಏನಪ್ಪ ಅಂದರೆ, ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ಮೆಂಟ್ 2024 ಅಪ್ಲೈ ಆನ್ಲೈನ್ ಫಾರ್ 1000 ವಿಲೇಜ್ ಅಕೌಂಟೆಂಟ್. ಸೊ ಈ ಒಂದು ಪೋಸ್ಟನ್ನು ಕರೆದಿದ್ದಾರೆ. ಸೊ 1000 ಪೋಸ್ಟ್ಗಳಿದ್ದಾವೆ ಖಾಲಿ ವಿಲೇಜ್ ಅಕೌಂಟೆಂಟಿದ್ದು. ಸೊ ಇದಕ್ಕೆ ಯಾವ ಥರ ಅಪ್ಲೈ ಮಾಡೋದು, ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೇಕೆನ್ಸಿ ನೋಟಿಫಿಕೇಶನ್. ಆರ್ಗನೈಸೇಷನ್ ನೇಮ್ ಬಂದು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್. ನಂಬರ್ ಆಫ್ ಪೋಸ್ಟು 1000 ಇದೆ. ಜಾಬ್ ಲೊಕೇಶನ್ ಬಂದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ನೀವು ಕೆಲಸ ಮಾಡ್ಬೋದು. ಪೋಸ್ಟ್ ನೇಮ್ ಬಂದು ವಿಲೇಜ್ ಅಕೌಂಟೆಂಟ್. ಸ್ಯಾಲ್ರಿ ಆಸ್ ಪರ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾರ್ಮ್ಸ್. ಸೊ ಇದನ್ನ ಸ್ಯಾಲ್ರಿನ ಅವರೇ ಫಿಕ್ಸ್ ಮಾಡ್ತಾರೆ ನಿಮಗೆ. ಸೊ ಅವರೇ ಅದನ್ನ ಹೇಳ್ತಾರೆ. ಇದು ಇಷ್ಟೇ ಇರುತ್ತಂತ ಹೇಳೋಕ್ಕಾಗಲ್ಲ, ಅವರೇ ಅದನ್ನ ಹೇಳ್ತಾರೆ ನಿಮಗೆ ಇಂಟರ್ವ್ಯೂ ಟೈಮಲ್ಲಿ. ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಡೀಟೇಲ್ಸ್. ಸೊ ಇಲ್ಲಿ ನೋಡ್ಬೋದು ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ. ಸೊ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಹೇಳ್ತಾ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು PDF ಹಾಕಿರ್ತೀನಲ್ವ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ ನೀವು ನೋಡ್ಕೊಳ್ಳಿ. ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ಮೆಂಟ್ 2024 ಎಲಿಜಿಬಲ್ ಡೀಟೇಲ್ಸ್ ನೋಡ್ಬೋದು. ಇಲ್ಲಿ ನೀವು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು PUC, ಡಿಪ್ಲೊಮಾ, ITI ಆಗಿರಬೇಕು. ಸೊ ನಿಮ್ಮದು ಇದಿಷ್ಟು ಕ್ವಾಲಿಫಿಕೇಷನ್, ಇಷ್ಟರಲ್ಲಿ ಯಾವುದಾದ್ರೂ ಕ್ವಾಲಿಫಿಕೇಷನ್ ಆಗಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಏಜ್ ಲಿಮಿಟ್ ಬಂದು 18ರಿಂದ 35 ವರ್ಷದ ತನಕ ಇರೋರು ಇದನ್ನು ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ಬಂದು 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಪ್ರೊಸೆಸಿಂಗ್ ಫೀ ಇರುತ್ತೆ. SC/ST ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಎಕ್ಸಾಮ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಸೊ ಒಂದು ಎಕ್ಸಾಮು ಮತ್ತು ಒಂದು ಇಂಟರ್ವ್ಯೂ ಅಂತ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ನೋಡ್ಬೋದು ಹೌ ಟು ಅಪ್ಲೈ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ಮೆಂಟ್ 2024. ಫಸ್ಟ್ ಆಫ್ ಆಲ್ go through the Karnataka Revenue Department Requestment Notification 2024 thoroughly and ensure the candidates fulfill the eligibility criteria. Requestment link is given below. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಬಂದು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಬಿಫೋರ್ ದ ಸ್ಟಾರ್ಟ್ ದ ಫಿಲ್ಲಿಂಗ್ ಅಪ್ಲಿಕೇಶನ್ ಥ್ರೂ ಆನ್ಲೈನ್ ಮೋಡ್ ಪ್ಲೀಸ್ ಹ್ಯಾವ್ ಕರೆಕ್ಟ್ ದ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ಸೊ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳ್ತೀನಿ. ಸೊ ನಿಮ್ಮ ಒಂದು ಮೊಬೈಲ್ ನಂಬರು ಅಥವಾ ನಿಮ್ಮ ಇಮೇಲ್ ID ಏನೇನು ಇರುತ್ತಲ್ವ, ಮತ್ತು ನಿಮ್ಮದು ಏಜ್ ಪ್ರೂಫ್ ID ಇರುತ್ತಲ್ವ, ಇದನ್ನೆಲ್ಲ ಸರಿಯಾಗಿರೋದನ್ನು ನೀವು ಕೊಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ. ಹಾಗೆಯೇ ನಿಮ್ಮ ಒಂದು ರಿಸ್ಯೂಮು ಮತ್ತು ನಿಮ್ಮ ಈ ಒಂದು ಅಪ್ಲಿಕೇಶನ್ಗೆ ರಿಲೇಟೆಡ್ ಆಗಿರೋಂಥ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನ ನೀವು ಸ್ಕ್ಯಾನ್ ಕಾಪಿ ಮಾಡಿಕೊಂಡು ನೀವೆಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ನೀವು ಈ ಒಂದು ಅಪ್ಲಿಕೇಶನ್ಗೆ ನೀವು ಆನ್ಲೈನ್ ಥ್ರೋ ಪೇಮೆಂಟ್ ಮಾಡಬೇಕಲ್ವ, ಅದನ್ನು ನೀವು ಒಂದು ಅಪ್ಲಿಕೇಶನ್ಗೆ ನೀವು ಆನ್ಲೈನ್ ಥ್ರೋ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಹಾಗೆಯೇ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ನೀವು ಇದಕ್ಕೆ ಅಪ್ಲೈ ಕೊಡಬೇಕಾಗುತ್ತೆ. ಸೊ ಇದು ಕಂಪಲ್ಸರಿ ಆಗಿದೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದು ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಆಲ್ರೆಡಿ ತುಂಬ ಸಲ ಅವರು ಚೇಂಜಸ್ ಮಾಡಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ಸ್ಟಾರ್ಟ್ ಟು ಅಪ್ಲೈ ಆನ್ಲೈನ್ ಸೆಪ್ಟೆಂಬರ್ 19, 2024. ಸೊ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ ನಿಮಗೆ ನೋಡ್ಬೋದು ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ ಅಪ್ ಟು 28 ಸೆಪ್ಟೆಂಬರ್ 2024. ಸೊ ಇದೇ ತಿಂಗಳು 28 ಸೆಪ್ಟೆಂಬರ್ ತನಕ ನಿಮಗೆ ಟೈಮ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆಯೇ ನೋಡ್ಬೋದು ಇಲ್ಲಿ ಡೇಟ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ 29 ಸೆಪ್ಟೆಂಬರ್ 2024. ಸೊ ಈ ಒಂದು ಎಕ್ಸಾಮನ್ನು ಬರೆಯೋದು ಕನ್ನಡದಲ್ಲಿ ಇರುತ್ತೆ. ಸೊ ನಾವು ಕರ್ನಾಟಕದವರು ಆಗಿರೋದ್ರಿಂದ ನಾವು ಕನ್ನಡದಲ್ಲೇ ಎಕ್ಸಾಮ್ ಬರೆಯೋದಿರುತ್ತೆ. ಅದಕ್ಕೋಸ್ಕರ ಡೇಟ್ ಆಫ್ ಪೇಪರ್ 1 and 2 ಎಕ್ಸಾಮ್ 27 ಅಕ್ಟೋಬರ್ 2024. ಸೊ ಈ ಒಂದು ಎಕ್ಸಾಮ್ ನಡೆಯೋ ಡೇಟ್ ಬಂದು ಇಲ್ಲಿ ನೋಡ್ಬೋದು ಅಕ್ಟೋಬರ್ 27ಕ್ಕೆ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಸೊ ನೀವು ಈ ಒಂದು ಎಕ್ಸಾಮನ್ನು ಹೋಗಿ ಅಟೆಂಡ್ ಆಗ್ಬೋದು. ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಯಾವುದಾದ್ರೂ ಗೌರ್ಮೆಂಟ್ ಅಪ್ಲಿಕೇಶನ್ ಚೆನ್ನಾಗಿರೋದನ್ನು ನಿಮಗೋಸ್ಕರ ನಾನು ಹುಡುಕಿ ತರ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.